ಓಂ ಅಂಗ್ ಅಂಗಾರಕಾಯ ನಮಃ. ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ವಿನಿತಾ ರಾಜೇಶ್. ಸ್ಟಾರ್ ಡೆಸ್ಟಿನಿ ವೀಕ್ಷಕರಿಗೆ ಎಲ್ರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಕುಂಭ ರಾಶಿಯಲ್ಲಿ ಹುಟ್ಟಿರುವಂಥವ್ರ ಬಗ್ಗೆ ಆಗಸ್ಟ್ 2025 ಯಾವ ರೀತಿ ಇರುತ್ತೆ ಈ ತಿಂಗಳು, ಏನೆಲ್ಲ ಪ್ರಾಬ್ಲಮ್ಸ್ ಆಗ್ಬೋದು, ಏನೆಲ್ಲ ಬೆನಿಫಿಟ್ಸ್ ಇದೆ, ಏನಾದರೂ ಒಳ್ಳೇದಾಗುವಂಥದ್ದು ಇದೆಯಾ, ರಾಹು ಬೇರೆ ಇರುವಂಥದ್ದು ಅಂದರೆ ರಾಹು ಟ್ರಾನ್ಸಿಟ್ ಇದೇ ವರ್ಷ ಮೇನಲ್ಲಿ ಆಗಿರುವಂಥದ್ದು, ಮೀನದಿಂದ ಕುಂಭಕ್ಕೆ ಬಂದಿರೋಂಥದ್ದು, ಸ್ವಂತ ಮನೆಯಲ್ಲಿ ಅಂದರೆ ಈಗ ಪ್ರಸ್ತುತ ಮನೆಯಲ್ಲಿ ಸೆಲ್ಫ್ ಅಂದರೆ ಅದೇ ಮನೆಯಲ್ಲೇ ಇರೋವಂಥದ್ದು. ಸೊ ಯಾವ ರೀತಿ ಇದೆ ಬೆನಿಫಿಟ್ಸ್ ಪ್ರತಿಯೊಂದು ತಿಳ್ಕೊಳ್ಳೋಣ ಬನ್ನಿ. ನಿಮ್ಮ ಹೆಸರು ಗು ಅಥವಾ ಗೆ, ಗೋ, ಸಾ, ಸಿ, ಸು, ಸ, ಸೋ ಮತ್ತು ದೆ ಇಷ್ಟು ಅಕ್ಷರಗಳಲ್ಲಿ ನಿಮ್ಮ ಹೆಸರು ಪ್ರಾರಂಭ ಆಗ್ತಿದ್ರೆ ನಿಮ್ಮದು ಕುಂಭರಾಶಿ ಆಗಿರುತ್ತೆ. ಎಷ್ಟು ಜನಗಳಿಗೆ ಡೇಟ್ ಆಫ್ ಬರ್ತ್ ಗೊತ್ತಿರಲ್ಲ, ಟೈಮಿಂಗ್ಸ್ ಗೊತ್ತಿರಲ್ಲ, ಅಂಥವರು ನಿಮ್ಮ ಹೆಸರು ಈ ಅಕ್ಷರಗಳಲ್ಲಿ ಪ್ರಾರಂಭ ಆಗಿದ್ರೆ ಈ ಒಂದು ಪ್ರಿಡಿಕ್ಷನ್ಸ್ನ ನೋಡ್ಬೋದು. ಇಲ್ಲ ಮ್ಯಾಮ್ ನನಗೆ ಗೊತ್ತಿದೆ, ಡೇಟ್ ಆಫ್ ಬರ್ತ್ ಗೊತ್ತಿದೆ, ಟೈಮಿಂಗ್ಸ್ ಗೊತ್ತಿದೆ, ಕುಂಭರಾಶಿ ಅನ್ನೋದು ಗೊತ್ತಿದೆ, ಖಂಡಿತ ನೀವು ಈ 3 ನಕ್ಷತ್ರಗಳಲ್ಲಿ ಇರ್ತೀರಾ. ಐದರ ಧನಿಷ್ಠ ನಕ್ಷತ್ರ, ಶತಭಿಷ ನಕ್ಷತ್ರ ಅಥವಾ ಪೂರ್ವ ಭಾದ್ರಪದ ನಕ್ಷತ್ರ. ಧನಿಷ್ಠ ನಕ್ಷತ್ರ 3 ಮತ್ತು 4ನೇ ಚರಣಗಳು, ಶತಭಿಷ ನಕ್ಷತ್ರ ತನ್ನ ಎಲ್ಲ 4 ಚರಣಗಳು, ಮತ್ತು ಪೂರ್ವಭಾದ್ರ ನಕ್ಷತ್ರ 1, 2, 3 ಚರಣಗಳು. ಏನಿದು ಎಷ್ಟು ಜನಕ್ಕೆ ಗೊತ್ತಿರಲ್ಲ. ಆ್ಯಕ್ಚುಲಿ ಪಾದಗಳ ಬಗ್ಗೆ ಅಷ್ಟೇನು ಗೊತ್ತಿರಲ್ಲ, ಚರಣಗಳ ಬಗ್ಗೆ. ಧನಿಷ್ಠ ನಕ್ಷತ್ರ, ಪೂರ್ವಭಾದ್ರ ನಕ್ಷತ್ರ, ಶತಭಿಷ ನಕ್ಷತ್ರ ಇಷ್ಟು ಹೇಳಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಬಟ್ ಚರಣಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಈಗ ನೋಡಿ, ಧನಿಷ್ಠ ನಕ್ಷತ್ರ 3, 4 ಚರಣ ಮಾತ್ರ ಕುಂಭರಾಶಿ. ಸೊ ಅದೇ ಧನಿಷ್ಠ ನಕ್ಷತ್ರ 1 ಮತ್ತು 2 ಮಕರ ರಾಶಿಗೆ ಬಂದಿರುತ್ತೆ. ಸೊ ಅವಾಗ ಏನಾಗುತ್ತೆ, ಧನಿಷ್ಠ ಯಾವ ರಾಶಿ ಅಂತ ನೀವು ಪರಿಗಣಿಸೋಕ್ಕೆ ಚರಣಗಳು ಸ್ವಲ್ಪ ಇಂಪಾರ್ಟೆಂಟ್ ಆಗಿರೋ ಆಸ್ಪೆಕ್ಟ್ ಇರುತ್ತೆ. ಸೊ ನೀವು ನೋಡ್ಕೋಬೇಕು, ನಿಮ್ಮ ಜಾತಕಗಳಲ್ಲಿ ನಿಮಗೆ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಗೊತ್ತಿತ್ತು ಅಂತಂದರೆ ನಿಮ್ಗೆ ಅದರಲ್ಲಿ ಖಂಡಿತ ಮೆನ್ಷನ್ ಮಾಡಿರ್ತಾರೆ ನಿಮ್ಮದು ಯಾವ ಚರಣಕ್ಕೆ ಫಾಲ್ ಆಗುತ್ತೆ, ಯಾವ ರಾಶಿಯಲ್ಲಿ ಬಿದ್ದಿರುತ್ತೆ ಅಂತ ಹೇಳಿ ಖಂಡಿತ ಗೊತ್ತಾಗುತ್ತೆ. ಚಂದ್ರ ನಿಮ್ಮ ಲಗ್ನ ಚಾರ್ಟಲ್ಲಿ ಯಾವ ಮನೆಯಲ್ಲಿ ಇರ್ತಾನೆ ಅದೇ ನಿಮ್ಮ ರಾಶಿ ಇರುತ್ತೆ. ಸೂರ್ಯ ಯಾವ ಒಂದು ಇದರಲ್ಲಿ ಇರ್ತಾನೆ ಅಂದರೆ ಸೂರ್ಯ ಯಾವ ಮನೆಯಿಂದ ನೋಡಲ್ಪಟ್ಟಿರ್ತಾನೆ ಅದು ನಿಮ್ಮ ಲಗ್ನವಾಗಿರುತ್ತೆ. ಸೂರ್ಯ ಇರೋಂಥದ್ದು ಬೇರೆ ಇರುತ್ತೆ. ಮತ್ತು ಎಷ್ಟೋ ವಿಚಾರಗಳಲ್ಲಿ ಸೂರ್ಯ ಮತ್ತು ರಾಹು ಇರೋವಂಥದ್ದು, ಅಂಥ ಸಂದರ್ಭದಲ್ಲಿ ಗ್ರಹಣ ಯೋಗಗಳಿರುತ್ತೆ. ಚಂದ್ರ ಮತ್ತು ರಾಹು ಇರೋವಂಥದ್ದು, ಸೂರ್ಯ ಮತ್ತು ಕೇತು ಇರೋವಂಥದ್ದು, ಇವೆಲ್ಲ ಗ್ರಹಣ ಯೋಗಗಳಿಗೆ ಒಂದು ಕಾರಕವಾಗಿರುತ್ತೆ. ನಾನು ಗ್ರಹಣ ಯೋಗದ ಬಗ್ಗೆಯೂ ಸಹ ಒಂದು ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದೆ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ, ಯಾವಾಗೆಲ್ಲ ರಾಹುವಿನ ಜೊತೆಗೆ ಚಂದ್ರ ಬರ್ತಾನೆ, ಚಂದ್ರ ಬಂದಾಗ ಏನಾಗುತ್ತೆ, ಅದು ಗ್ರಹಣ ಯೋಗ ಆಗುತ್ತೆ. ಚಂದ್ರ ಗ್ರಹಣ ಯೋಗ ಅಂದರೆ ನೀವು ಹುಟ್ಟಾಗಿಂದನೂ ಏನೋ ಒಂಥರ ಪ್ರತಿಯೊಂದು ವಿಚಾರದಲ್ಲೂ ಸೂಪರ್ ಇರ್ಬೋದು, ಟ್ಯಾಲೆಂಟೆಡ್ ಆಗಿರ್ಬೋದು, ಬಟ್ ಆದರೂ ಎಲ್ಲೋ ಒಂದು ಕಡೆ ನಿಮ್ಗೆ ಅದು ಇದು ಮಾಡ್ತಾ ಇರುತ್ತೆ, ಪ್ರಾಬ್ಲಮ್ ಕೊಡ್ತಾನೆ ಇರುತ್ತೆ, ಗ್ರಹಣ ಸಮಸ್ಯೆ ಮಾಡ್ತಾನೆ ಇರುತ್ತೆ. ಸೊ ಈ ಏನೋ ಒಂಥರ ಮಸ್ಕ್ ಆದಂಗೆ, ಏನೋ ಒಂಥರ ನಿಮಗೆ ಪ್ರಾಬ್ಲಮ್ ಆದಂಗೆ, ಸಕ್ಸಸ್ ಆಗೋದಕ್ಕೆ ನೆಕ್ಸ್ಟ್ ಸ್ಟೆಪ್ಸ್ಗೆ ನಿಮಗೆ ದಾರಿನೇ ಸಿಗಲ್ಲ, ಯಾರು ರೆಕಗ್ನೈಸ್ ಮಾಡಲ್ಲ, ಯಾರು ನಿಮ್ಮನ್ನು ಒಂದು ಓಕೆ ಇವರಿಂದ ಒಳ್ಳೆ ಇದರಲ್ಲಿದೆ ಅನ್ನೋಂಥದ್ದು ನಿಮಗೆ ರೆಕಗ್ನಿಷನ್ ಸಿಗಲ್ಲ. ಅಂಥ ಸಂದರ್ಭಗಳು ನಿಮಗೆ ಸಮಸ್ಯೆ ಆಗುತ್ತೆ. ಸೊ ಹಾಗಾಗಿ ಚಂದ್ರ ಮತ್ತು ರಾಹು ಇರೋವಂಥದ್ದು ಸ್ವಲ್ಪ ಡೇಂಜರ್ ಆಗಿರುವಂಥದ್ದೇ. ಅದೇ ರೀತಿಯಲ್ಲಿ ಸೂರ್ಯ ಮತ್ತು ಕೇತು ಇರೋಂಥದ್ದು ಸಹ ಸ್ವಲ್ಪ ಡೇಂಜರ್ ಆಗಿರುವಂಥದ್ದೇ. ಧನಿಷ್ಠ ನಕ್ಷತ್ರದವರಿಗೆ ವಿಶೇಷವಾಗಿ ಅಂತ ಫ್ರೆಂಡ್ ನಿಮಗೆ ಯಾರಾದರೂ ಸ್ನೇಹಿತರಾಗಿದ್ದು ಈ ತಿಂಗಳಲ್ಲಿ, ಆಗಸ್ಟ್ ತಿಂಗಳಲ್ಲಿ, ಅಂದರೆ ಲವ್ ರಿಲೇಷನ್ಶಿಪ್ ಇರ್ಬೋದು, ಅಥವಾ ಲವ್ ಹತ್ರ ಏನೂ ಇಲ್ಲ ಮೇಡಮ್, ಬರೀ ಜಸ್ಟ್ ಫ್ರೆಂಡ್ಶಿಪ್ ರಿಲೇಷನ್ಶಿಪ್ ಇರ್ಬೋದು, ಯಾವುದೇ ರಿಲೇಷನ್ಶಿಪ್ ಅಂಥ ವಿಚಾರಗಳಲ್ಲಿ ಸ್ವಲ್ಪ ನಿಮ್ಮನ್ನು ಅವರು ದ್ರೋಹ ಮಾಡೋವಂಥದ್ದು, ಡಿಸೀವ್ ಮಾಡೋವಂಥದ್ದು, ಏನೋ ಒಂದು ರೀತಿಯಲ್ಲಿ ಅನ್ಯಾಯ ಆಗುವಂಥದ್ದು, ನಿಮಗೆ ಫ್ರೆಂಡ್ಶಿಪ್ ವಿಚಾರವಾಗಿ ಏನೋ ಒಂದು ರೀತಿಯಲ್ಲಿ ಅನ್ಯಾಯದ ಒಂದು ಸಂಗತಿಯನ್ನು ನೀವು ಕಾಣ್ತೀರಾ ಇದೇ ತಿಂಗಳು ಆಗಸ್ಟ್ 2025. ಮತ್ತು ಶತಭಿಷ ನಕ್ಷತ್ರದವ್ರಿಗೆ ವಿಶೇಷವಾಗಿ ಹೊರ ದೇಶಕ್ಕೆ ಹೋಗುವಂಥದ್ದು ಆನ್ಸೈಟ್ ಆಪರ್ಚುನಿಟಿ ಇದೆ. ಸೊ ನೀವು ಯಾರಾದರೂ ಅಪ್ಲೈ ಮಾಡ್ತಿತ್ತು ಅಂದರೆ, ವೀಸಾಗೆ ಏನಾದ್ರು ವೆಯ್ಟ್ ಮಾಡ್ತಿದ್ರೆ ಖಂಡಿತ ಇಟ್ಸ್ ಅ ವೆರಿ ಗುಡ್ ಟೈಮ್. ಮೇ ಬಿ ಫರ್ದರ್ ಸ್ಟಡೀಸ್ಗಿರ್ಬೋದು ಅಥವಾ ಜಾಬ್ ಸಿಕ್ಕಿರ್ಬೋದು, ಹೋಗಿ ಬನ್ನಿ, ಖಂಡಿತ ಒಳ್ಳೆ ಸಮಯ. ಪೂರ್ವ ಭಾದ್ರಪದ ನಕ್ಷತ್ರದವ್ರಿಗೆ ಅನ್ನೆಸೆಸರಿ ಖರ್ಚಾಗ್ಬೋದು, ಮನೆಗೆ ಅಂಥೇಳಿ, ರೆನೋವೇಷನ್ಗೆ ಅಂಥೇಳಿ ನೀವೇನಾದರೂ ಅನ್ನೆಸೆಸರಿ ಸ್ಪೆಂಡ್ ಮಾಡಬಹುದು, ಅಥವಾ ಬೇರೆ ಯಾವುದೋ ಒಂದು ಮೆಡಿಕಲ್ ರಿಲೇಟೆಡ್ ರೀಸನ್ಸ್ಗೆ ಅನ್ನೆಸೆಸರಿ ಸ್ಪೆಂಡ್ ಮಾಡ್ಬೋದು. ಓವರಾಲ್ ಮೆಡಿಸಿನ್ ಅಂದರೆ ಓವರಾಲ್ ಹೆಲ್ತ್ ವಿಚಾರವಾಗಿ ಕುಂಭರಾಶಿ ಸ್ವಲ್ಪ ಮಟ್ಟಿಗೆ ಓಕೆ ಅಂತ ಹೇಳ್ಬೋದು. ಬಟ್ ಹಳೆಯ ನೋವುಗಳು ಮತ್ತೆ ನಿಮಗೆ ಕಾಡುವಂಥದ್ದು, ಏನಾದರೂ ಕಾಲು ನೋವಿರುವಂಥದ್ದು, ಬ್ಯಾಕ್ ಪೇನ್ ಇರುವಂಥದ್ದು, ಬೇರೆ ಯಾವುದಾದ್ರೂ ಒಂದು ಓಲ್ಡ್ ಹಳೆ ಪೇಯ್ನ್ ಮತ್ತೆ ನಿಮಗೆ ಮರುಕಳಿಸೋಂಥದ್ದು, ಮತ್ತೆ ರಿಪೀಟ್ ಆಗಿ ಬರುವಂಥದ್ದು, ಈ ರೀತಿಯಾದ ಸಂದರ್ಭಗಳು ನೋಡ್ಬೋದು ನೀವು ಇದೇ ತಿಂಗಳು. ರಿಲೇಷನ್ಶಿಪ್ ವಿಚಾರವಾಗಿ ನಾನು ನಿಮ್ಗೆ ಆಲ್ರೆಡಿ ತಿಳಿಸ್ತೆ. ಫ್ರೆಂಡ್ಸ್ ಕಡೆಯಿಂದ ಸ್ವಲ್ಪ ಹುಷಾರಾಗಿರಿ ವಿ ಕಾನ್ಸ್. ಯಾಕಂದರೆ ನಿಮಗೆ ಫ್ರೆಂಡ್ಶಿಪ್ ಅವಶ್ಯಕತೆ ಇದ್ದೇ ಇರುತ್ತೆ, ಬಟ್ ದ್ರೋಹ ಆಗುವಂಥ ಸಾಧ್ಯತೆಗಳಿದೆ. ಪ್ರಿಪೇರ್ ಆಗಿ, ಮೈಂಟಲಿ ಪ್ರಿಪೇರ್ ಆಗಿ, ಏನಾದರೂ ಸಂದರ್ಭಗಳಿದ್ದರೆ ಅಂಥದ್ದೆಲ್ಲ ನೀವು ಯಾವ ರೀತಿ ಅದನ್ನು ಹ್ಯಾಂಡಲ್ ಮಾಡ್ಬೋದು ಅಂತ ನೀವು ಪ್ರಿಪೇರ್ ಮಾಡ್ಕೊಳ್ಳಿ. ಮತ್ತು ಮೇಯ್ನಾಗಿ ನಾನು ನಿಮ್ಗೆ ಹೇಳೋಂಥದ್ದೇ ಮಾಡ್ತೇನೆ, ನನ್ನ ಎಲ್ಲ ಲೈಕ್ ಮಾಡ್ತಿರೋಂಥವ್ರಿಗೆ ಮತ್ತು ಪ್ರತಿಯೊಂದು ನನ್ನ ಚಾನಲ್ನಲ್ಲಿ ಲೈಕ್ ಮಾಡ್ತಿರೋಂಥವ್ರಿಗೆ, ಸ್ಟಾರ್ ಡೆಸ್ಟಿನಿ ಯೂಟ್ಯೂಬ್ ಚಾನಲ್ನ ಒಂದು ಒಳ್ಳೆ ಫೇಸ್ಗೆ ತರ್ತಿರೋಂಥವ್ರಿಗೆ, ಸಬ್ಸ್ಕ್ರೈಬರ್ಸ್ಗೆ ಪ್ರತಿಯೊಬ್ಬರಿಗೂ ಸಹ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಮತ್ತು ನಾನು ಕೊಡೋಂಥ ಸರಳ ಪರಿಹಾರಗಳು ನಿಮಗೆ ವರ್ಕ್ ಆಗಿ ನೀವು ನನಗೆ ತಿಳಿಸ್ಕೊಡ್ತಾ ಇದ್ದೀರಲ್ವಾ, ಅಪ್ಡೇಟ್ ಮಾಡ್ತಾ ಇದ್ದೀರಲ್ವಾ, ಅದಂತೂ ತುಂಬ ಖುಷಿ ಆಗುತ್ತೆ. ತುಂಬ ಜನ ಹೇಳ್ತಿರ್ತಾರೆ, ಮೇಡಮ್ ನಂಗೆ ಆ ರೀತಿ ವರ್ಕ್ ಆಯಿತು, ಈ ರೀತಿ ವರ್ಕ್ ಆಯಿತು, ನನಗೆ ಜಾಬ್ ಆಯಿತು, ತುಂಬ ವರ್ಷಗಳಿಂದ ತುಂಬ ಜಾಬ್ ಚೇಂಜ್ ಟ್ರೈ ಮಾಡ್ತಿದ್ದೆ, ವರ್ಕ್ ಆಗಿರಲಿಲ್ಲ. ತುಂಬ ಜನ ನನಗೆ
ನನಗೆ ಜಾಬೇ ಆಗಿರಲಿಲ್ಲ, ಎಷ್ಟು ಒಂದು 15 ತಿಂಗಳು ಆಲ್ಮೋಸ್ಟ್ 2 ವರ್ಷದಿಂದ ಮನೇಲೇ ಇದ್ದೀನಿ, ಜಾಬ್ ಆಗ್ತಿದೆ ನಿಮ್ಮ ಪರಿಹಾರದಿಂದ, ಪ್ರತಿಯೊಬ್ಬರಿಗೂ ಸಹ ಥ್ಯಾಂಕ್ ಯು ಸೋ ಮಚ್ ತಿಳಿಸ್ತಾ ಇರೋಂಥವ್ರು. ನನ್ನ ಪರಿಹಾರ ನಿಮ್ಮ ಲೈಫಲ್ಲಿ ಅಷ್ಟು ಇಂಪಾರ್ಟೆನ್ಸ್ ಆಗಿರೋಂಥದ್ದಕ್ಕೋಸ್ಕರ ಹೃನ್ಮನಗಳಿಂದ ಥ್ಯಾಂಕ್ ಯು. ಬೇರೆ ವಿಚಾರಗಳು ಪರ್ಸನಲ್ ಎಕ್ಸ್ಪೆನ್ಸಸ್ ಆಗುವಂಥದ್ದು, ಬೇರೆ ಅನ್ನೆಸರಿ ಎಕ್ಸ್ಪೆಂಡಿಚರ್ ಆಗುವಂಥದ್ದು ಆಗಸ್ಟ್ನಲ್ಲಿ ತುಂಬ ನಾವು ನೋಡ್ಬೋದು. ಎಜುಕೇಷನ್ ಮಾಡ್ತಿರೋಂಥವ್ರಿಗೆ ತುಂಬ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅಲ್ವಾ. ಆಗಸ್ಟ್ ತಿಂಗಳಲ್ಲಿ ಮಕ್ಕಳು, ಬಿಕಾಸ್ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ತಿಂಗಳು. ನಿಮ್ಗೆ ಆ ಒಂದು ತಿಂಗಳಲ್ಲಿ ಪ್ರತಿಯೊಂದು ಸ್ಟೆಪ್ ತೊಗೊಳೋದಕ್ಕೆ, ಒಂದು ಡಿಸಿಷನ್ ಮಾಡಲಿಕ್ಕೆ ತುಂಬ ಇಂಪಾರ್ಟೆಂಟ್ ಆಗಿರೋಂಥದ್ದು. ಈ ಒಂದು ಬ್ರೇಸ್ಲೆಟನ್ನು ಸಜೆಸ್ಟ್ ಮಾಡ್ತೀನಿ. ಎಜುಕೇಷನ್ ಮಾಡ್ತಿರೋಂಥವ್ರು ಅಥವಾ ಕೆಲಸಕ್ಕೆ ಹೋಗ್ತಿರೋಂಥವ್ರು, ಬಿಸ್ನೆಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿರೋಂಥವ್ರು ಪ್ರತಿಯೊಬ್ಬರಿಗೂ ಸಹ ಈ ಒಂದು ಬ್ರೇಸ್ಲೆಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕುಂಭರಾಶಿಯವರಿಗೆ ನಿಮ್ಗೆ ಯಾವುದೋ ಎಷ್ಟೋ ವಿಚಾರಗಳಿಂದ ನಿಮ್ಮನ್ನ ಪ್ರೊಟೆಕ್ಟ್ ಮಾಡುತ್ತೆ. ನೀವು ಅಂದ್ಕೊಳ್ಬೋದು ಒಂದು ಬ್ರೇಸ್ಲೆಟ್ ಹಾಕಿದ ತಕ್ಷಣ ನಂಗೆ ಲೈಫ್ ಚೇಂಜ್ ಆಗಿಬಿಡುತ್ತಾ ಅಂತ. ಬಟ್ ನಿಮ್ಗೆ ಎಷ್ಟೋ ಅನ್ನೋನ್ ಸೋರ್ಸಸ್ಸಿಂದ ನಿಮಗೆ ಒಂದು ಲಕ್ ಫೇವರ್ ಮಾಡ್ಬೋದು. ನೀವು ಸ್ಟಾಕ್ ಮಾರ್ಕೆಟಲ್ಲಿ ಇರ್ಬೋದು, ಟ್ರೇಡಿಂಗ್ ಮಾಡ್ತಾ ಇರ್ಬೋದು, ಎಷ್ಟೋ ವಿಚಾರಗಳಿಗೆ ಕ್ವಿಕ್ ಡಿಸಿಷನ್ಸ್ ತೊಗೊಳ್ಳೋಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಸೊ ದಿಸ್ ಹೆಲ್ಪ್ಸ್ ಯು ಅ ಲಾಟ್. ಕುಂಭರಾಶಿಯವರು ಪ್ರತಿಯೊಬ್ಬರು ಹಾಕ್ಕೊಳ್ಬೇಕು. ಇದ್ರ ಜೊತೆಗೆ ಓಂ ಅಂಗಾರಕಾಯ ನಮಃ ಈ ಒಂದು ಮಂತ್ರನ 60 ಬಾರಿ 60 ಟೈಮ್ಸ್ ಪ್ರತಿನಿತ್ಯ ಜಪ ಮಾಡ್ತಾ ಬನ್ನಿ. ಸೂಪರ್ ಆಗುತ್ತೆ. ನಿಮ್ಮ ಲೈಫೇ ಎಷ್ಟೋ ರೀತಿಯಲ್ಲಿ ಚೇಂಜಸ್ ಆಗುವಂತ ನೀವೇ ಗಮನಿಸ್ಬೋದು. ಇಷ್ಟು ಹೇಳ್ತಾ ಕಾರ್ಯಕ್ರಮ ಮುಗಿಸೋಣ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಧನ್ಯವಾದಗಳು.